ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಪ್ರತಿಯೊಬ್ಬರು ಕೂಡ ಚೆನ್ನಾಗಿದ್ದೀರಾ. ಆ್ಯಕ್ಚುಲಿ ನಿಜವಾಗ್ಲೂ ನನಗೆ ಇವತ್ತು ಕೂಡ ವೀಡಿಯೋ ಮಾಡೋಕ್ಕೆ ಮನಸ್ಸಿಲ್ಲ ಬಿಕಾಸ್ ಆಫ್ ವಾಟ್ ಹ್ಯಾಪನ್ಡ್. ತುಂಬ ಅಂದರೆ ತುಂಬಾ ಹರ್ಟ್ ಆಗಿದ್ದೀನಿ, ತುಂಬ ಬೇಜಾರಾಗ್ತಿದೆ. ನ್ಯೂಸ್ ನೋಡೋಕ್ಕಾಗ್ತಿಲ್ಲ, ಫೋನ್ ನೋಡೋಕ್ಕಾಗ್ತಿಲ್ಲ. ಇಟ್ ಹರ್ಟ್ಸ್ ಅ ಲಾಟ್, ಬಟ್ ಸ್ಟಿಲ್ ನಿಮಗೋಸ್ಕರ ಮಾಡಲೇಬೇಕು ಅಂತ ಬಂದಿದ್ದೀನಿ. ಐ ಹೋಪ್ ಯಾರ್ಯಾರೆಲ್ಲ ತೀರ್ಕೊಂಡಿದ್ದಾರೆ, ಯಾರ್ಯಾರೆಲ್ಲ ಅವರ ಜೀವನ ನಮ್ಮ ದೇಶಕ್ಕೆ ತ್ಯಾಗ ಮಾಡಿದ್ದಾರೆ, ಅವ್ರಿಗೆಲ್ಲರಿಗೂ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಆ್ಯಂಡ್ ಆಲ್ಸೋ ಐ ಹೋಪ್ ವಿ ಗೆಟ್ ದ ಜಸ್ಟಿಸ್ ಸೂನ್. ಸೊ ಇವತ್ತಿನ ಟಾಪಿಕ್ ಬಂದುಬಿಟ್ಟು, ನಿಮಗೆ ಯಾರು ಮೋಸ ಮಾಡಿದ್ದಾರೆ, ನಿಮಗೆ ಯಾರು ಚೀಟ್ ಮಾಡಿದ್ದಾರೆ, ಅವ್ರಿಗೆ ಏನು ಕರ್ಮ ಸಿಗ್ತಿದೆ, ವಾಟ್ ಈಸ್ ದ ಕರ್ಮ ದೇ ಆರ್ ಗೆಟಿಂಗ್ ಫಾರ್ ಚೀಟಿಂಗ್ ಆನ್ ಯು ಅನ್ನೋದ್ರ ಮೇಲೆ ಇರುತ್ತೆ ಇವತ್ತು ಟಾಪಿಕ್. ಓಕೆನಾ. ಇದೊಂದು ಸಿಚುವೇಶನ್ ಆಗಿದ್ದರಿಂದ ನನಗೆ ಅದೊಂದು ತಲೆಯಲ್ಲಿ ಬಂತು. ಸೊ ಹಾಗಾಗಿ ಲೆಟ್ಸ್ ಚೆಕ್. ನಾನು ಜಾಸ್ತಿ ಡಿಲೇ ಮಾಡೋದಕ್ಕೆ ಹೋಗಲ್ಲ ಈ ಒಂದು ವಿಡಿಯೋದಲ್ಲಿ. ಐ ವಿಲ್ ಜಸ್ಟ್ ಡು ದ ಕ್ವಿಕ್ ರೀಡಿಂಗ್, ಕ್ವಿಕ್ ಶಫಲ್. ಸೊ ಅವರ ಇಂಟೆನ್ಷನ್ ಏನಿತ್ತು, ಚೀಟ್ ಮಾಡ್ಬೇಕಾದ್ರೆ ಅವರ ಇಂಟೆನ್ಷನ್ ಏನಿತ್ತು, ವಾಟ್ ವಾಸ್ ದರ್ ಇಂಟೆನ್ಷನ್ ವೆನ್ ದೇ ಚೀಟೆಡ್, ಅವರ ಒಂದು ಟ್ರೂ ಇಂಟೆನ್ಷನ್ ಏನಿತ್ತು ನಾವು ಚೀಟ್ ಮಾಡಬೇಕಾದ್ರೆ. ದ ಪ್ರೆಸೆಂಟ್ ಕರ್ಮ ಏನು, ಅವರ ಒಂದು ಪ್ರೆಸೆಂಟ್ ಕರ್ಮ ಏನಿದೆ ಇವಾಗ ರೈಟ್ ನಾ, ಅವರು ಏನು ಕರ್ಮ ಫೇಸ್ ಮಾಡ್ತಾ ಇದ್ದಾರೆ, ವಾಟ್ ಈಸ್ ದರ್ ಪ್ರೆಸೆಂಟ್ ಕರ್ಮ, ವಾಟ್ ಆರ್ ದೇ ಗೋಯಿಂಗ್ ಥ್ರೂ ರೈಟ್ ನಾ. What is the present karma? Okay. ಅವರ ಒಂದು ಎಮೋಷ್ನಲ್ ಕಾನ್ಸಿಕ್ವೆನ್ಸಸ್ ಇದೆ. ಯಾವ ಒಂದು ನೋವುಭರಿತ ವಿಷಯ ಇವಾಗ ಅವರ ಜೀವನದಲ್ಲಿ ನಡೀತಾ ಇದೆ. ಅವರು ಮಾಡಿದ ತಪ್ಪಿಗೆ ಅವರ ರಿಲೇಷನ್ಶಿಪ್ಪಲ್ಲಿ ಏನು ಅನುಭವಿಸ್ತಾ ಇದ್ದಾರೆ, ಅಥವಾ ಅವರ ಒಂದು ರಿಲೇಷನ್ಶಿಪ್ಪಲ್ಲಿ ಇವಾಗ ಕರೆಂಟ್ ರಿಲೇಷನ್ಶಿಪ್ಪಲ್ಲಿ ಯಾವ ರೀತಿ ಎಫೆಕ್ಟ್ ಆಗ್ತಾ ಇದೆ ಇದು. ಸ್ಪಿರಿಚುವಲ್ ಲೆಸನ್ ಏನು ಅವ್ರಿಗೆ, ಯೂನಿವರ್ಸ್ ಏನು ಪಾಠ ಕಲಿಸ್ತಾ ಇದೆ, ಈ ಒಂದು ಪರ್ಸನ್ಗೆ ಯೂನಿವರ್ಸ್ ಏನು ಪಾಠ ಕಲಿಸ್ತಾ ಇದ್ದಾರೆ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಯುವರ್ ರೀಡಿಂಗ್. ಬಾಟಮ್ ಆಫ್ ದ ಡೆಕ್ ಕರೇಜ್ ಇದೆ. ಸೊ ಅವ್ರಿಗೆ ಯಾವುದೇ ರೀತಿಯಾದಂಥ ಇಂಟೆನ್ಷನ್ ಇಲ್ಲ ಅನ್ನೋದು ನನಗಿಲ್ಲಿ ಅನ್ನಿಸ್ತಾ ಇದೆ. ಅಂತಂದರೆ ಇದೇ ಕಾರಣಕ್ಕೆ ನಿಮಗೆ ಚೀಟ್ ಮಾಡ್ತಾ ಇದ್ದಾರೆ, ಅಥವಾ ಏನೋ ಒಂದು ಅವ್ರವ್ರ ತಲೆಯಲ್ಲಿ ಇಂಟೆನ್ಷನ್ ಇಟ್ಕೊಂಡು ನಿಮಗೆ ಚೀಟ್ ಮಾಡಿದ್ದಾರೆ ಅನ್ನೋದು ನನಗಿಲ್ಲಿ ಅನ್ನಿಸ್ತಾ ಇಲ್ಲ. ಅವ್ರ ಮನಸ್ಸಲ್ಲಿ ಒಂದು ಇಮ್ಮೆಚೂರಿಟಿ, ಬೇರೆಯವ್ರನ್ನ ನೋಡಿದಾಗ ಎಕ್ಸೈಟ್ ಆಗೋದು, ಯಾವುದೋ ಒಂದು ಹುಡುಗಿ ಇಲ್ಲ ಯಾವುದೋ ಒಂದು ಹುಡುಗ ನೋಡಿದಾಗ ಒಂದು ಮನಸ್ಸಲ್ಲಿ ಕುತೂಹಲ, ಒಂದು ಎಕ್ಸೈಟ್ಮೆಂಟ್ ಅನ್ನೋದು ಅವರು ಬಂದು ಈ ಒಂದು ಕೆಲಸ ಮಾಡಿದ್ದಾರೆ ಅನ್ನೋದು ನನಗಿಲ್ಲಿ ಅನ್ನಿಸ್ತಾ ಇದೆ. ಆ್ಯಂಡ್ ಆಲ್ಸೋ ಎಲ್ಲೋ ಒಂದು ಕಡೆ ನಾನು ಈ ಪರ್ಸನ್ ಜೊತೆ ಹೋದರೆ ಅಂತಂದರೆ, ನಿಮ್ಮನ್ನು ಕಟ್ ಆಫ್ ಮಾಡಿ ಬೇರೆ ಒಂದು ಪರ್ಸನ್ ಜೊತೆ ನಾನು ಹೋದರೆ ನಾನಲ್ಲಿ ಬೆಳಿತೀನಿ, ನನಗೆ ಗ್ರೋ ಆಗುತ್ತೆ. ಮೇ ಬಿ ಅದು ಎಮೋಷ್ನಲ್ ಆಗಿರ್ಬೋದು, ಸ್ಪಿರಿಚುವಲ್ ಆಗಿರ್ಬೋದು, ಅಥವಾ ಒಂದು ಫಿನಾನ್ಷಿಯಲಿ ಆಗಿರ್ಬೋದು. ಆ ಪರ್ಸನ್ ಜೊತೆ ಅವ್ರಿಗೆಲ್ಲ ಒಂದು ಕಡೆ ಗ್ರೋತ್ ಅನ್ನೋದು ಕಾಣಿಸಿದೆ. ಓಕೆ, ಇವ್ರು ನನಗೆ ಇನ್ವೆಸ್ಟ್ ಮಾಡ್ತಾರೆ, ಇವ್ರು ನನಗೆ ದುಡ್ಡು ಸುರಿತಾರೆ, ಇಲ್ಲ ಇವ್ರ ಜೊತೆ ಇದ್ರೆ ನಾನು ಇನ್ನೂ ತುಂಬ ಗ್ರೋ ಆಗ್ತೀನಿ. ಇದೊಂದು ಅವರ ಮೈಂಡ್ ಸೆಟ್ಟಲ್ಲಿ ಅದೊಂದು ಇಂಟೆನ್ಷನ್ ನನಗಿಲ್ಲಿ ಕಾಣಿಸ್ತದೆ. ಬಿಕಾಸ್ ದೇ ವಾಂಟೆಡ್ ಟು ಗ್ರೋ. ಅವರಿಗೆ ಅವರ ಕಡೆಯಿಂದ ಈ ಒಂದು ಥರ್ಡ್ ಪರ್ಸನ್ ಯಾರ ಜೊತೆ ನಿಮಗೆ ಚೀಟ್ ಮಾಡಿದ್ದಾರೆ ಆ ಪರ್ಸನ್ ಕಡೆಯಿಂದ ಅವ್ರಿಗೆ ಹೆಲ್ಪ್ ಸಿಗ್ತಿತ್ತು. ಹಾಗಾಗಿ ನಿಮಗೆ ಒಂದು ಚೀಟಿಂಗ್ ಎನರ್ಜಿ ಇಲ್ಲಿ ಬಂದಿರೋದು. ಓಕೆನಾ. ಬಟ್ ಇವ್ರು ಚೀಟ್ ಮಾಡ್ಬೇಕಾರೆ ಅಂತಂದರೆ, ನಿಮ್ಮನ್ನ ಕಟ್ ಆಫ್ ಮಾಡಿ ಬೇರೆಯವ್ರ ಜೊತೆ ಮೂವ್ ಆನ್ ಆಗಬೇಕಾರೆ, ಇಲ್ಲ ಬೇರೆಯವ್ರ ಜೊತೆ ಯಾವುದೇ ರೀತಿಯ ಒಂದು ಚೀಟ್ ಮಾಡಬೇಕಾದ್ರೆ ಕನ್ಫ್ಯೂಸ್ಡ್ ಆಗಿದ್ರು, ಶೋರ್ ಆಗಿರಲಿಲ್ಲ. ಹೌದು ನನಗೆ ಇವ್ರು ಬೇಕೇ ಬೇಕು, ಇಲ್ಲ ನಾನು ಈ ಪರ್ಸನ್ನ ಬಿಡೋಕ್ಕೆ ರೆಡಿ ಇದ್ದೀನಿ ಅಂತ. ಈ ಕಡೆ ಮನಸ್ಸು ಈ ಕಡೆ ಇತ್ತು, ಬಟ್ ಅವ್ರ ಇಂಟೆನ್ಷನ್ ಬೇರೆ ಇತ್ತು. ಅದೊಂದು ತುಂಬ ಇಮ್ಮೆಚೂರ್ ಆಗಿ ಯೋಚನೆ ಮಾಡಿದ್ದಾರೆ ಇಲ್ಲಿ. ಓಕೆನಾ. ಸಾರಿ ಗೈಸ್.
ಅವರ ಒಂದು ಇಶ್ಯೂಸ್ನ ಅಂತಂದರೆ ಇವಾಗ ಅವ್ರು ಏನು ಅವ್ರ ಲೈಫಲ್ಲಿ ಫೇಸ್ ಮಾಡ್ತಾ ಇದ್ರಲ್ವ, ಇವಾಗ ದುಡ್ಡಿನ ಸಮಸ್ಯೆ ಅಂತ ತೊಗೊಂಡ್ರು ಕೂಡ ಅವ್ರು ಅದನ್ನು ಒಂದು ಹಾನೆಸ್ಟಾಗಿ ಅವರು ಫೇಸ್ ಮಾಡ್ಬೋದಿತ್ತು. ಅವ್ರ ತಂದ್ರನ್ನ ಅವ್ರು ಖುದ್ದಾಗಿ ಯೋಚನೆ ಮಾಡ್ಬೋದಿತ್ತು. ಬಟ್ ಎಲ್ಲೋ ಒಂದು ಕಡೆ ಶಾರ್ಟ್ಕಟ್ ವೇನ ಯೂಸ್ ಮಾಡಿದ್ರು ಅಂತ ಅನ್ನಿಸ್ತಿದೆ. ಲೈಕ್ ಅವರ ಒಂದು ಪ್ರಾಬ್ಲಮ್ ಸೊಲ್ಯೂಷನ್ಗೆ ಅಥವಾ ಅವರ ಒಂದು ಪ್ರಾಬ್ಲಮ್ಸ್ಗಳಿಗೆಲ್ಲ ಸರಿಪಡಿಸ್ಕೊಳ್ಳೋದಕ್ಕೆ ಒಂದು ಶಾರ್ಟ್ಕಟ್ನ ಹುಡಿಸ್ಕೊಂಡ್ರು. ಬೇರೆಯವ್ರ ಕಡೆಯಿಂದ ಹೆಲ್ಪ್ ಸಿಗುತ್ತೆ, ಬೇರೆಯವ್ರು ಹೆಲ್ಪ್ ಮಾಡ್ತಾರೆ, ಇವರಿಂದ ನನಗೇನೋ ಯಾವುದೋ ಒಂದು ಮ್ಯಾಟ್ರಲ್ಲಿ ಹೆಲ್ಪ್ ಆಗುತ್ತೆ ಅನ್ನೋದು ಇವರ ಒಂದು ಏನಂತಾರೆ ಅದಕ್ಕೆ ಬ್ಲೈಂಡ್ ಬಿಲೀಫ್ ಆಗಿತ್ತು. ಅದು ಅವ್ರಿಗೆ ಬ್ಯಾಕ್ ಫೈರ್ ಆಗಿದೆ. ಓಕೆನಾ. ಇಮೋಷ್ನಲಿ ಮೆಚೂರ್ ಆಗಿರಲಿಲ್ಲ ಈ ಪರ್ಸನ್, ಅಥವಾ ಒಂದು ರಿಲೇಷನ್ಶಿಪ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಇವರಿಗೆ ಗೊತ್ತಿಲ್ಲ. ರೀಸನ್ ಇರೋದಿಷ್ಟೇ, ಬೇರೆಯವ್ರ ಕಡೆಯಿಂದ ಹೆಲ್ಪ್ ಸಿಗುತ್ತೆ, ನಾನು ಅದರಿಂದ ಏನೇನೋ ಮಾಡಿ ದಬಾಕ್ತೀನಿ, ಅಥವಾ ಇವರು ನನಗೆ ಏನೇನೋ ಮಾಡಿ ದಬಾಕಕ್ಕೆ ನನಗೆ ಹೆಲ್ಪ್ ಮಾಡ್ತಾರೆ ಅನ್ನೋದೊಂದು ಇವರ ಒಂದು ಮೈಂಡಲ್ಲಿ ಇತ್ತು. ಸೊ ಹಾಗಾಗಿ ಹೋಗಿದ್ದಾರೆ. ಇಟ್ಸ್ ನಾಟ್ ಲೈಕ್ ಏನೋ ಒಂದು ದುಡ್ಡು ಇಂಟೆನ್ಷನ್ನು, ಇದೊಂದು ಸಿಲ್ಲಿ ರೀಸನ್ಗೋಸ್ಕರ ಇವರ ಕಷ್ಟಗಳನ್ನ ಅಥವಾ ಇವರ ಒಂದು ಪ್ರಾಬ್ಲಮ್ಗಳನ್ನ ತಾನೇ ಸಾಲ್ವ್ ಮಾಡ್ಕೊಳಕ್ಕಾಗದೆ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಿ ಹೋಗಿದ್ದು. ಸೊ ಇವಾಗ ಏನು ಕರ್ಮ ಫೇಸ್ ಮಾಡ್ತಾ ಇದ್ದಾರೆ, ಅವರ ಒಂದು ಹೀಗೋ ಅವ್ರು ಏನು ಮಾಡಿದಾರಲ್ವ ಅಂತಂದರೆ ಯಾವ್ಯಾವ್ದೆಲ್ಲ ಮಾಡಿದ್ದಾರೆ ಅದನ್ನು ದೇವರು ಅವ್ರಿಗೆ ಕಾಣಿಸ್ತಾ ಇದೆ, ತೋರಿಸ್ತಾ ಇದೆ. ಒಂದು ವೇಕಪ್ ಕಾಲ್ ಸಿಗ್ತಿದೆ ಅವ್ರಿಗೆ, ನೋಡು ಯು ಹ್ಯಾವ್ ಡನ್ ರಾಂಗ್, ಯು ಹ್ಯಾವ್ ಡನ್ ಅ ಮಿಸ್ಟೇಕ್ ಅನ್ನೋದೊಂದು ಅವ್ರಿಗೆ ವೇಕಪ್ ಕಾಲ್ ಸಿಗ್ತಿದೆ. ಒಂದು ಅವ್ರಿಗೆ ಐಡೆಂಟಿಟಿ ಕ್ರೈಸಿಸ್ ಪ್ರಾಬ್ಲಮ್ ಆಗ್ತಿದೆ. ಆ್ಯಂಡ್ ಅಥವಾ ಅವರಿಗೆ ಗೊತ್ತಾಗ್ತಿಲ್ಲ ನಾನು ಏನು ಮಾಡ್ತಾ ಇದ್ದೀನಿ, ನನಗೊಂದು ಐಡೆಂಟಿಟಿ ಇದೆಯಾ. ಬಿಕಾಸ್ ಇಲ್ಲಿ ಒಂದು ಅವ್ರಿಗೆ ಹೆಲ್ಪಿಗೋಸ್ಕರ ಇಲ್ಲಿ ಹೋದ್ರಲ್ವ. ಸೊ ಏನಾಗಿದೆ, ಈ ಪರ್ಸನ್ ಮೇ ಬಿ ಹೆಲ್ಪ್ ಮಾಡಿದ್ರು ಕೂಡ ಇವಾಗ ಅವ್ರ ಅಂಡರ್ ಇದ್ದಾರೆ. ಓಕೆನಾ. ಅಂತಂದರೆ ಇವಾಗ ಅವ್ರು ಹೇಳ್ದಂಗೆ ಕೇಳ್ಕೊಂಡೆಲ್ಲ ಮಾಡೋದು ಇವರ ಒಂದು ಸ್ವಂತ ಡಿಸಿಷನ್ ಅಥವಾ ಇವರ ಒಂದು ನಿರ್ಧಾರ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ ಇವ್ರಿಗೆ. ಅದು ಇವ್ರಿಗೆ ಇವಾಗ ಮೇಜರ್ ಪ್ರಾಬ್ಲಮ್ ಆಗ್ತಾ ಇರೋದು. ಸೊ ದೇವ್ರು ಆ ರೀತಿ ಒಂದು ಐಡೆಂಟಿಟಿ ಕ್ರೈಸಿಸ್ನ ಫೇಸ್ ಮಾಡಿದೆ. ಇಲ್ಲಿ ಬರೀ ಪ್ರಿಟೆಂಡ್ ಮಾಡ್ತಾ ಇದ್ದಾರೆ ಅಷ್ಟೇ ಎಲ್ಲರ ಮುಂದೆ, ನಾನು ಹಿಂಗಿದ್ದೀನಿ, ನಾನು ಹಂಗಿದ್ದೀನಿ, ನಾನು ಫುಲ್ ರಿಚ್ ಆಗಿದ್ದೀನಿ, ನನಗೇನು ಕಡಿಮೆ ಇಲ್ಲ, ನನಗೇನು ಆಗಬೇಕಾಗಿಲ್ಲ, ನನಗೆಲ್ಲ ಇದೆ ಅನ್ನೋ ಥರ ತೋರಿಸ್ಕೊತಾ ಇದ್ದಾರೆ ಅಷ್ಟೇ. ಬಟ್ ಇಲ್ಲಿ ಇವರಿಗೆ ಮನಸ್ಸೊಳಗಡೆ ನಾನು ಏನು ಮಾಡ್ತಾಯಿದ್ದೀನಿ, ನಾನು ಏನಕ್ಕೋಸ್ಕರ ಇದ್ದೀನಿ, ನಂದು ಅನ್ನೋದೇನಿದೆ, ನನ್ನ ಸ್ವಂತ ಏನಿದೆ ಅನ್ನೋದು ಇವ್ರಿಗೆ ಅರ್ಥ ಆಗ್ತಾ ಇದೆ. ಬಿಕಾಸ್ ನಿಮ್ಮ ಜೊತೆ ಇದ್ದಾಗ ಅವ್ರಿಗೆ ಅದೊಂದು ಐಡೆಂಟಿಟಿ ಇತ್ತು, ಎಸ್ ದಿಸ್ ಈಸ್ ಈ ಪರ್ಸನ್ ಈ ಥರ ಈ ವ್ಯಕ್ತಿ ಹಿಂಗೆ ಮಾಡ್ತಾ ಇದ್ದಾರೆ ಅಂತ. ಬಟ್ ಇವಾಗ ಅವ್ರಿಗೆ ಓನ್ ಐಡೆಂಟಿಟಿ ಅನ್ನೋದಿಲ್ಲ. ಓಕೆನಾ. ಸೊ ಅವರ ಒಂದು ಇಲ್ಯೂಷನ್ ಅಥವಾ ಅವರ ಒಂದು ತಲೆಯಲ್ಲಿ ಏನೇನೋ ಅನಿಸಿಕೆಗಳಿತ್ತಲ್ಲ, ಅದಕ್ಕೆ ಕರ್ಮ ಅನ್ನೋದು ಎಲ್ಲ ಫುಲ್ಲು ಹರಿದಾಕ್ಬಿಟ್ಟಿದೆ. ನಿನ್ನ ಜೀವನದಲ್ಲಿ ತುಂಬ ಇಲ್ಯೂಷನ್ಸಲ್ಲಿ ಇದೆಯಾ, ನಿನ್ನ ಜೀವನದಲ್ಲಿ ತುಂಬ ನಿನ್ನ ಓನ್ ಥಾಟ್ಸಲ್ಲಿ ಇದೆಯಾ, ಅದರಿಂದ ಆಚೆ ಹೂವೆ ಇಲ್ಯೂಷನ್ ಮೀನ್ಸ್ ಹೂವೆಯಲ್ಲಿದ್ದಾರೆ. ಆದರೆ ಏನಿತ್ತು ಆ ಹೂವೆ ಎಲ್ಲ ಹೋಗಿದೆ. ಇವಾಗ ರಿಯಾಲಿಟಿ ಅನ್ನೋದು ಗೊತ್ತಾಗ್ತಾ ಇದೆ, ಏನು ಹೈಡ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಅವರ ಒಂದು ಟ್ರೂ ಸೆಲ್ಫ್ನ ಡಿವೈನ್ ಅವರಿಗೆ ತೋರಿಸ್ತಾ ಇದೆ, ಅವರ ಒಂದು ಪ್ರೆಸೆಂಟ್ ಕರ್ಮ ಒಂದು ಟ್ರೂ ಸೆಲ್ಫ್. ಇವಾಗ ಅವ್ರದ್ದೇನು ರಿಯಾಲಿಟಿ ಇತ್ತು, ಎಷ್ಟು ಅವಾಗ ಅಕಸ್ಮಾತ್ ಅವರು ಟಾಕ್ಸಿಕ್ ಪರ್ಸನ್, ನೀನು ಟಾಕ್ಸಿಕ್ ಪರ್ಸನ್ ಅಂತ ಅವ್ರಿಗೆ ಅದು ಫೀಲ್ ಆಗ್ತದೆ. ಅವರು ಫಿನಾನ್ಷಿಯಲಿ ಲೋ ಇದ್ರೆ, ಹೌದು ನಿನಗೆ ಫಿನಾನ್ಷಿಯಲಿ ನಿನ್ನ ಸ್ವಂತದ್ದು ಏನೂ ಇಲ್ಲ, ನೀನು ಇನ್ನೂ ಬೆಳೆದಿಲ್ಲ, ಇನ್ನೊಬ್ಬರು ದುಡ್ಡಲ್ಲಿ ಬದುಕ್ತಿದೆಯಾ ಹೊರತು ನೀನು ಬೆಳೆದಿಲ್ಲ ಅನ್ನೋದು ಅವರಿಗೆ ತೋರಿಸ್ತದೆ. ಸಿಂಪಲ್ ಮ್ಯಾಟರ್. ಅವ್ರು ದುಡ್ಡಿಂದ ಹೋಗಿರೋದ್ರಿಂದ ನಾನು ನಿಮಗೆ ಅದೇ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಡಿವೈನ್ ಅವ್ರಿಗೆ ನೀಟಾಗಿ ಅರ್ಥ ಮಾಡಿಸ್ತದೆ. ನೀನು ಇನ್ನೊಬ್ಬರು ದುಡ್ಡಲ್ಲಿ ತಿಂತಾ ಇದೆಯಾ ಬಿಟ್ರೆ ನಿನ್ನ ದುಡ್ಡಲ್ಲಿ ನೀನು ಏನೂ ಮಾಡ್ತಾಯಿಲ್ಲ, ನಿನ್ನ ದುಡ್ಡಲ್ಲಿ ನೀನು ಮೇಲೆ ಬಂದಿಲ್ಲ, ಬರೀ ಇನ್ನೊಬ್ಬರ ಮೇಲಿದೆಯಾ, ಇನ್ನೊಬ್ರಿಗೋಸ್ಕರ ನೀನು ಬದುಕ್ತಾ ಇದೆಯಾ, ನೀನು ಏನು ಮಾಡಿಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗ್ತದೆ. ಎಮೋಷ್ನಲ್ ಆಗಿ ಏನು ಫೀಲ್ ಮಾಡ್ತಾ ಇದ್ದಾರೆ, ತುಂಬ ಅಂದರೆ ತುಂಬ ಹರ್ಟ್ ಆಗಿದೆ ಅವ್ರಿಗೆ, ತುಂಬ ಕ್ರ್ಯಾಕ್ ಆಗಿದೆ ಅವ್ರ ಮನಸ್ಸೊಳಗಡೆ. ಒಂದು ಡೀಪರ್ ಅವೇಕ್ನಿಂಗ್ ಆಗ್ತಾ ಇದೆ ಅವ್ರಿಗೆ. ಹೊಟ್ಟೆ ಒಳಗಡೆ ಅಥವಾ ಅವ್ರ ಮನಸ್ಸೊಳಗಡೆ ಅದು ಹುರಿತಾ ಇದೆ, ತುಂಬ ಇಟ್ ಬರ್ನ್ಸ್. ಓಕೆನಾ. ಒಂದು ಗಿಲ್ಟ್ ಅನ್ನೋದು ಕಾಡ್ತಾ ಇದೆ ಅವ್ರಿಗೆ. ತುಂಬ ಶೇಮ್ಫುಲ್ ಆಗಿದ್ದಾರೆ ಈ ಪರ್ಸನ್, ತುಂಬ ನಾಚಿಕೆ ಇದೆ, ರಿಗ್ರೆಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಕ್ಲಾರಿಟಿ ಕೂಡ ಪಡ್ಕೊತಾ ಇದ್ದಾರೆ ಅವ್ರು ಏನು ತಪ್ಪು ಮಾಡಿದ್ರು ಅನ್ನೋದು. ತುಂಬ ಎಮೋಷ್ನಲ್ ಪೇನ್ ಖಂಡಿತವಾಗ್ಲೂ ಇದೆ. ಹೀಲ್ ಆಗಬೇಕು ಅಂತ ಒದ್ದಾಡ್ತಾ ಇದ್ದಾರೆ, ಬಟ್ ಹೀಲ್ ಆಗೋದಕ್ಕೆ ಆಗ್ತಾಯಿಲ್ಲ. ಈ ಒಂದು ಏನು ನೋವು ಇದೆಲ್ಲ ಅವ್ರಿಗೆ ಮಾಡಿದ ತಪ್ಪಿಗೆ ಅವ್ರಿಗೆ ಹೀಲ್ ಆಗಬೇಕು, ಬಟ್ ಇವಾಗ ಅವರಿಗೆ ಹೀಲ್ ಆಗೋದಕ್ಕೆ ಆಗ್ತಾಯಿಲ್ಲ. ತುಂಬ ಟ್ರೈ ಮಾಡ್ತಾರೆ, ನಾನು ಇದರಿಂದ ಆಚೆ ಬರಬೇಕು, ನಾನು ಇದನ್ನ ಅಕ್ಸೆಪ್ಟ್ ಮಾಡಬೇಕು, ನಾನು ಮಾಡಿರೋ ತಪ್ಪನ್ನ ನಾನು ಅಕ್ಸೆಪ್ಟ್ ಮಾಡಬೇಕು ಅಂತಂದರೆ ಇವಾಗ ನಿಮಗೇನು ಮೋಸ ಮಾಡಿದರೆ ಆ ತಪ್ಪನ್ನ ಇವ್ರಿಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ಅಯ್ಯೋ ಇಂಥ ಒಂದು ಒಳ್ಳೆ ಪರ್ಸನ್ಗೆ ನಾನು ಹರ್ಟ್ ಮಾಡಿದೆ ಅಥವಾ ಇದು ಮೋಸ ಮಾಡಿಬಿಟ್ಟೆ, ಇದು ಅವ್ರಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಥವಾ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ತುಂಬ ಟ್ರೈ ಮಾಡ್ತಾ ಇದ್ದಾರೆ. ಅದು ಎಲ್ಲಿವರೆಗೂ ಅವರು ಅಕ್ಸೆಪ್ಟ್ ಮಾಡ್ಕೊಳ್ಳೋಲ್ವೋ, ಅವ್ರು ಮಾಡಿದ ತಪ್ಪನ್ನ ಅಲ್ಲಿವರೆಗೂ ಅವರ ಒಂದು ನೋವನ್ನ ತಿಂತಾನೆ ಇರ್ತಾರೆ. ಓಕೆನಾ. ಒಂದು ಓನ್ ಪ್ಯಾಟ್ರನ್ ಅಥವಾ ಅವ್ರು ಏನು ನಿಮಗೆ ನೋವು ಕೊಟ್ಟಿದ್ರು ಅದೇ ಇವಾಗ ವಾಪಸ್ ವರ್ಷ ಓಡಿತಾ ಇದೆ ಎಲ್ಲೋ ಒಂದು ಕಡೆ. ಮೇ ಬಿ ಅವರ ಪಾರ್ಟ್ನರ್, ಇವಾಗ ಯಾರು ಪ್ರೆಸೆಂಟ್ ಪಾರ್ಟ್ನರ್ ಇದ್ದಾರೆ ಅವರು ಇವ್ರೇನು ಮಾಡಿದ್ರು ಅದೇ ರೀತಿ ಇವರಿಗೆ ಅವ್ರು ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಾ.
ನಿಮ್ಮ ಪರ್ಸನ್ ನಿಮಗೆ ಚೀಟ್ ಮಾಡಿದರು, ಅದೇ ರೀತಿ ಯಾರಿಗೋಸ್ಕರ ಅವ್ರು ಚೀಟ್ ಮಾಡಿದರು ಆ ಪರ್ಸನ್ ಇವ್ರಿಗೆ ಚೀಟ್ ಮಾಡ್ತಾ ಇದ್ದಾರೆ. ಸೊ ವಯಸ್ಸು ವರ್ಷ ಆಗ್ತದೆ, ಅವ್ರು ಮಾಡಿರೋ ನೋವುಗಳು ಅವ್ರಿಗೆ ಅರಿವಾಗ್ತಾ ಇದೆ, ಅವ್ರು ಕೊಟ್ಟಿರೋ ನೋವು ನೀವು ಅವ್ರಿಗೆ ಅರಿವಾಗ್ತಾ ಇದೆ. ಆ್ಯಂಡ್ ಅವ್ರಿಗೆ ಕೂಡ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದಾರೆ. ರಿಲೇಷನ್ಶಿಪ್ಪಲ್ಲಿ ಏನು ಕರ್ಮ, ತುಂಬ ಜನನ ಕಳ್ಕೊತಾ ಇದ್ದಾರೆ. ಎಲ್ಲೊಂದು ಕಡೆ ರಿಜೆಕ್ಟೆಡ್ ಫೀಲ್ ಆಗ್ತಿದೆ, ಎಲ್ಲ ಇವ್ರನ್ನ ಬಿಟ್ಟು ಹೋಗ್ತಾ ಇದ್ದಾರೆ. ಇವಾಗ ಹೆಂಗೆ ಒಂದು ಮಗುನ ಅನಾಥ ಮಾಡಿ ಹೋಗ್ತಾರಲ್ವ, ಅದೇ ರೀತಿ ಈ ಪರ್ಸನ್ಗೂ ಕೂಡ ಫೀಲ್ ಆಗ್ತದೆ. ನಾನು ಅನಾಥ ಆಗೋದೆ, ನನಗೆ ಯಾರೂ ಇಲ್ಲ, ನನ್ನ ಜೊತೆ ಯಾರೂ ಚೆನ್ನಾಗಿಲ್ಲ, ನನಗೆ ಬೇಕಾದವರೆಲ್ಲ ನನ್ನಿಂದ ದೂರ ಆದರು. ಎಮೋಷ್ನಲಿ ರಿಲೀಸ್ ಮಾಡಿದ್ದಾರೆ ತುಂಬ ಜನ. ಅಂತಂದರೆ ಇವಾಗ ಸಂಬಂಧಗಳು ಉಳ್ಕೊಂಡ್ರು ಕೂಡ, ಇವಾಗ ಅಣ್ಣ ತಮ್ಮ, ಅಕ್ಕ ತಂಗಿ ಅಥವಾ ಅಪ್ಪ ಅಮ್ಮ ಒಂದು ರಿಲೇಷನ್ಶಿಪ್ ಉಳ್ಕೊಂಡ್ರು ಕೂಡ ಅದೊಂದು ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇರುತ್ತೆ ಗೊತ್ತಾ, ಇದು ನನ್ನವರು ಅನ್ನೋದು ಅದಿಲ್ಲ. ಬರೀ ಎಷ್ಟಿಗೆ ಮಾತ್ರ ರಿಲೇಷನ್ಶಿಪ್ಗಳು ಇವ್ರ ಜೀವನದಲ್ಲಿ ಉಳ್ಕೊಂಡಿದೆ. ಎಲ್ಲರೂ ಐಸೋಲೇಟ್ ಆಗಿದೆ. ಎಲ್ಲರೂ ಆಲ್ಮೋಸ್ಟ್ ಇವ್ರಿಗೆ ಯಾರ್ಯಾರು ಇದ್ರೂ ನೆಸೆಸರಿ ಪೀಪಲ್, ಈವನ್ ಯುವರ್ ಗರ್ಲ್ ಫ್ರೆಂಡ್ ಆರ್ ಬಾಯ್ ಫ್ರೆಂಡ್, ಅವರು ಕೂಡ ಇಲ್ಲೊಂದು ಕಡೆ ಇವ್ರನ್ನ ಬಿಟ್ಟು ಐಸೋಲೇಟ್ ಆಗಿದ್ದಾರೆ ಅನ್ನೋದು ಇಲ್ಲಿ ನನಗೆ ಅನ್ನಿಸ್ತದೆ. ಅವ್ರು ಏನು ತಪ್ಪು ಮಾಡಿದ್ರು ಅದನ್ನು ಅವರೇ ಅನುಭವಿಸ್ತಾ ಇದ್ದಾರೆ. ಇದನ್ನ ಡಿವೈನ್ ಅವ್ರಿಗೆ ಸರೆಂಡರ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ, ಬಟ್ ಆಗ್ತಾ ಇಲ್ಲ. ಈ ಒಂದು ಹೊಸ ರಿಲೇಷನ್ಶಿಪ್ ಏನಿದೆ ಅಲ್ವಾ, ಈ ಯಾವ ಥರ್ಡ್ ಪಾರ್ಟಿ ಅವ್ರಿಗೆ ಚೀಟ್ ಮಾಡಿ ಹೋಗಿದಾರಲ್ವ, ಆ ರಿಲೇಷನ್ಶಿಪ್ ಜಾಸ್ತಿ ದಿನ ಉಳ್ಕೊಳ್ಳಲ್ಲ. ಆಲ್ರೆಡಿ ತುಂಬ ಜನದ್ದು ಇಲ್ಲಿ ಯಾರ್ಯಾರು ನೋಡ್ತಿದ್ದಾರೆ, ತುಂಬ ಜನದ ರಿಲೇಷನ್ಶಿಪ್ಪಲ್ಲಿ ಕಟ್ ಆಫ್ ಆಗಿದೆ. ಬಟ್ ಯಾರ್ಯಾರೆಲ್ಲ ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ, ಇನ್ನು ನಿಮ್ಮನ್ನ ಬಿಟ್ಟು ಬೇರೆಯವ್ರ ಜೊತೆ ಹೋಗಿದ್ದಾರೆ, ಅದು ಯಾವುದೇ ಕಾರಣಕ್ಕೂ ಶಾಶ್ವತ ಅಲ್ಲ, ಆದಷ್ಟು ಬೇಗ ಕಿತ್ಕೊಂಡು ಹೋಗುತ್ತೆ. ಅದಂತೂ ಸತ್ಯ. ಅವ್ರಿಗೆ ಡಿಟ್ಯಾಚ್ಮೆಂಟ್ ಅನ್ನೋದು ದೇವ್ರು ಕಲಿಸ್ತಾ ಇದ್ದಾನೆ. ಬಿಕಾಸ್ ಅವರು, ನೀವು ತುಂಬ ಅಂದರೆ ತುಂಬ ಹಚ್ಕೊಂಡಿದ್ರಿ, ತುಂಬ ಅಟ್ಯಾಚ್ ಆಗಿದ್ರಿ, ನೀವು ಅವರು ಅಂದರೆ ಜೀವ ಬಿಡ್ತಿದ್ರಿ. ಬಟ್ ಇವಾಗ ಅವ್ರು ನಿಮ್ಮನ್ನ ಬಿಟ್ಟು ಹೋಗಿದ್ರಿಂದ ಅವ್ರಿಗೂ ಕೂಡ ಅದು ಫೀಲ್ ಆಗಬೇಕು. ಓಕೆ, ನನ್ನನ್ನು ಬೇರೆಯವ್ರು ಬಿಟ್ಟು ಹೋಗ್ತಾ ಇದ್ದಾರೆ, ಇಲ್ಲ ನನಗೆ ನನ್ನವ್ರು ಬಿಟ್ಟು ಹೋಗ್ತಾ ಇದ್ದಾರೆ, ಆ ನೋವನ್ನ ವಾಪಸ್ ಅವರಿಗೆ ಕಲಿಸ್ತಾ ಇದೆ. ಅದು ತುಂಬ ಕಠಿಣವಾಗಿ ಅವರಿಗೆ ಕಲಿಸ್ತಾ ಇದ್ದಾರೆ ದೇವರು. ಬಟ್ ಅವ್ರು ಯಾವುದೂ ತೋರಿಸ್ಕೊಳ್ತಿಲ್ಲ, ತುಂಬ ಶೋ ಆಫ್ ಮಾಡ್ತಿದ್ದಾರೆ. ನಾನು ಥರ್ಡ್ ಪರ್ಸನ್ ಜೊತೆ ಚೆನ್ನಾಗಿದ್ದೀನಿ, ಸ್ಪೆಷಲಿ ಸೋಷಿಯಲ್ ಮೀಡಿಯಾಸಲ್ಲಿ ಪೋಸ್ಟ್ ಮಾಡೋದು, ಫೋಟೋಸ್ ಪೋಸ್ಟ್ ಮಾಡೋದು, ವೀಡಿಯೋಸ್ ಪೋಸ್ಟ್ ಮಾಡೋದು, ಅವ್ರ ಪಾರ್ಟ್ನರ್ ಜೊತೆ ತುಂಬ ಚೆನ್ನಾಗಿದ್ದಾರೆ, ಅವ್ರಿಗೆ ಯಾವ ನೋವು ಇಲ್ಲ, ಅವ್ರ ರಿಲೇಷನ್ಶಿಪ್ ತುಂಬ ಬ್ಯೂಟಿಫುಲ್ ಆಗಿದೆ. ನೋ, ಡೋಂಟ್ ಬಿಲೀವ್ ಇಟ್. ಇಬ್ಬರು ಮಧ್ಯೆ ಆಗೋದು ಗೋಡೆ ಒಳಗಡೆ ಮಾತ್ರ ಗೊತ್ತು ಅಲ್ವಾ, ಪ್ರಪಂಚಕ್ಕೆ ಯಾರಿಗೂ ಗೊತ್ತಿರಲ್ಲ. ನಿಮ್ಮ ಜೀವನದಲ್ಲಿ ನೀವೇನು ಕಷ್ಟಪಡ್ತಾ ಇರ್ತೀರ ಅನ್ನೋದು ನಿಮಗೆ ಮಾತ್ರ ಗೊತ್ತಿರುತ್ತೆ ಹೊತ್ತು ಆಚೆ ನೋಡೋರಿಗಲ್ಲ. ಅದೇ ರೀತಿ ಅವ್ರ ರಿಲೇಷನ್ಶಿಪ್ಪಲ್ಲಿ ಕೂಡ ಆಗ್ತದೆ, ಯಾರಿಗೂ ತೋರಿಸ್ಕೊಳ್ತಾ ಇಲ್ಲ. ಆಚೆ ಪ್ರಪಂಚಕ್ಕೆ ತುಂಬ ಚೆನ್ನಾಗಿದ್ದೀವಿ ಅಂತ ತೋರಿಸ್ಕೊತಾ ಇದ್ದಾರೆ, ಬಟ್ ಒಳಗಡೆ ಏನೂ ಸರಿ ಇಲ್ಲ, ತುಂಬ ಕಷ್ಟ ಇದೆ. ತುಂಬ ನಿಮ್ಮ ಪರ್ಸನ್ಗಂತೂ ತುಂಬ ಇಟ್ಸ್ ಲೈಕ್ ಅ ಹೆಲ್ಪ್ ಅದ. ಅವ್ರು ಇವಾಗ ಸ್ಪಿರಿಚುವಲ್ ಲೆಸನ್ ಅಂತಂದರೆ ಡಿವೈನಿಂದ ಏನು ಲೆಸನ್ ಟೀಚ್ ಮಾಡ್ತಿದ್ದಾರೆ, ಒಂದು ಪ್ರೆಸೆಂಟ್ ಆಗಿರೋಕ್ಕೆ, ಒಂದು ಗ್ರೌಂಡೆಡ್ ಆಗಿರೋಕ್ಕೆ, ಆ್ಯಂಡ್ ಆಲ್ಸೋ ಅವ್ರ ಜೊತೆ ಯಾರು ಟ್ರೂ ಆಗಿ ಇರ್ತಾರಲ್ವ, ಅವರ ಒಂದು ಕನೆಕ್ಷನ್ನ ಚೆರಿಷ್ ಮಾಡೋಕ್ಕೆ. ಇವಾಗ ನೀವು ಅವ್ರ ಜೊತೆ ಇದ್ರಿ, ಅದನ್ನು ಅವ್ರ ರೆಸ್ಪೆಕ್ಟ್ ಕೊಡಲ್ಲ, ಒಂದು ಚೆರಿಷ್ ಮಾಡಲ್ಲ, ಬಿಟ್ಬಿಟ್ಟು ಹೊರಟೋದ್ರು. ಇವಾಗ ಅದನ್ನ ಕಲಿಸ್ತಾರೆ. ಎಲ್ಲ ಒಂದು ಇಲ್ಯೂಷನ್ಸ್ ಅಥವಾ ಒಂದು ವ್ಯಾಲಿಡೇಷನ್ನ ಚೇಸ್ ಮಾಡೋದಕ್ಕೆ ಸ್ಟಾಪ್ ಮಾಡೋಕ್ಕೆ ಹೇಳ್ತಾ ಇದೆ. ಪ್ರತಿಯೊಂದೂ ಹೊಸದಾಗಿ ಸ್ಟಾರ್ಟ್ ಮಾಡೋದಕ್ಕೆ. ಅಂತಂದರೆ ಇವಾಗ ದುಡ್ಡಿನ ಮೋಹ, ಮಾಯೆ, ಇದನ್ನೆಲ್ಲ ತ್ಯಜಿಸೋಕೆ ಡಿವೈನ್ ಅವ್ರಿಗೆ ಪ್ರೇರೇಪಿಸ್ತಾ ಇದೆ. ಇದೆಲ್ಲ ಏನೂ ಅಲ್ಲ, ನೀನು ಯಾವ ದುಡ್ಡಿಗೋಸ್ಕರ ಈ ಪರ್ಸನ್ ಹಿಂದೆ ಬಂದೆ, ಅದು ಏನೂ ಅಲ್ಲ. ವಾಟ್ ಮ್ಯಾಟರ್ಸ್ ಇಸ್ ಕನೆಕ್ಷನ್. ದುಡ್ಡು ನೆಸೆಸರಿ ಇದೆ, ಇಲ್ಲ ಅಂತಲ್ಲ, ಬಟ್ ತೀರಾ ಅದು ತಲೆಗತ್ತಬಾರ್ದಲ್ವ. ದುಡ್ಡು 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 ಅನ್ನೋದು. ದುಡ್ಡು ಏನಕ್ಕೆ ಬೇಕು, ನಾವು ಬದುಕೋಗ್ಬೇಕು. ಬಟ್ ನಮ್ಮ ಜೀವನನೇ ದುಡ್ಡು ಆಗಬಾರ್ದು, ನಾವು ಬದುಕೋದೇ ದುಡ್ಡಿಗೋಸ್ಕರ ಆಗಬಾರ್ದು, ಬದುಕೋಕ್ಕೋಸ್ಕರ ದುಡ್ಡು ಇರಬೇಕು. ಸೊ ಇದು ಅವ್ರಿಗೆ ಇವಾಗ ನಿಮ್ಮ ಪರ್ಸನ್ದು ಅದೇ ಇತ್ತು ಪರ್ಸ್ಪೆಕ್ಟಿವ್. ಅವರು ಬದುಕೋಕ್ಕೋಸ್ಕರನೇ ದುಡ್ಡು ಬೇಕಿತ್ತು, ಅಲ್ಲ ದುಡ್ಡಿಗೋಸ್ಕರನೇ ಬದುಕಿರೋರ ಥರ ಆಡಿದ್ರು. ಬಟ್ ಇವಾಗ ಬದುಕಕ್ಕೆ ದುಡ್ಡು ಬೇಕು ಅನ್ನೋದು ಡಿವೈನ್ ಅವರಿಗೆ ಕಲಿಸ್ತಾ ಇದೆ. ಓಕೆನಾ? ಸೊ ಎಲ್ಲರ ಜೊತೆ ಯಾವ ರೀತಿ ಕನೆಕ್ಟ್ ಆಗಬೇಕು, ಅವರ ಮನಸ್ಸಿಂದ ಯಾವ ರೀತಿ ಕನೆಕ್ಟ್ ಆಗಬೇಕು, ಒಬ್ಬರನ್ನ ಯಾವ ರೀತಿ ಯೂಸ್ ಮಾಡ್ಕೊಳ್ದಲೇ ಇರೋದು. ಇವಾಗ ನಿಮ್ಮನ್ನ ಹೆಂಗೆ ಯೂಸ್ ಮಾಡ್ಕೊಳ್ರು ಹಂಗೆ ಯಾರನ್ನ ಯಾವ ರೀತಿ ಯೂಸ್ ಮಾಡ್ಕೊಳ್ದಲೇ ಇರೋದು, ಯಾರ ಜೊತೆ ಯಾವ ರೀತಿ ಕನೆಕ್ಟ್ ಆಗೋದು, ಮನಸ್ಸಿಂದ ಹೇಗೆ ಕನೆಕ್ಟ್ ಆಗೋದು ಅನ್ನೋದು ಕಲಿತಾ ಇದ್ದಾರೆ. ಅವರ ಜೊತೆ ಆಗಿರ್ಬೋದು ಅಥವಾ ಅವರ ಒಂದು ಮುಂದೆ ಜೊತೆ ಇರೋರಾಗಿರ್ಬೋದು, ಈ ರೀತಿ ಆಗ್ತಿದೆ. ಸೊ ಓವರಾಲ್ ನೋಡೋದಾದರೆ ಅವರ ಒಂದು ಸೋಲ್, ಅವರ ಒಂದು ಆತ್ಮಕ್ಕೆ ಇದು ತುಂಬ ನೋವು ಮಾಡಿದೆ. ಅವ್ರಿಗೆ ಒಂದು ಗ್ರೋತ್ ಅನ್ನೋದೇನಿದೆ ಅಥವಾ ಶ್ರಮದಿಂದ ಬರುತ್ತೆ, ಈಸಿ ವೇಲಲ್ಲ ಅಥವಾ ಶಾರ್ಟ್ಕಟ್ ವೇಲಲ್ಲ ಅಥವಾ ಇನ್ನೊಬ್ಬರು ಹೆಲ್ಪ್ ಮಾಡೋದ್ರಿಂದ ಅಲ್ಲ ಅನ್ನೋದು ಅವರಿಗೆ ತಿಳಿಸ್ತದೆ. ನೀನು ಗ್ರೋ ಆಗಬೇಕಾ, ನೀನು ಬೆಳಿಬೇಕಾ, ನಿನ್ನ ಸ್ವಂತ ಶ್ರಮದಿಂದ ಬೆಳಿ. ನೀನು ಬೇರೆಯವರ ಹೆಲ್ಪಿಂದ ನೀನು ಬೆಳಿತೀಯ, ಅದು ಯಾವತ್ತೂ ಶಾಶ್ವತ ಅಲ್ಲ. ಆ್ಯಂಡ್ ನಿನ್ನ ಒಂದು ಐಡೆಂಟಿಟಿನ ನೀನು ಕಳ್ಕೊತೀಯ ಅನ್ನೋದು ಅವ್ರಿಗೆ ಇಲ್ಲಿ ತೋರಿಸ್ತಾ ಇದೆ ಡಿವೈನ್. ಓಕೆನಾ? ಸೊ ಇಲ್ಲೊಂದು ಕಡೆ ಇವಾಗ ಒಂದು ಟೆಸ್ಟಿಂಗ್ ಪೀರಿಯಡಲ್ಲಿ ಇದ್ದಾರೆ. ಅವರು ಅದರಲ್ಲಿ ಒಳ್ಳೇದಾಗ್ತಾರಾ ಇಲ್ಲ ಅದೇ ಒಂದು ಡಿಸ್ಟ್ರಕ್ಟಿವ್ ಸೈಕಲಲ್ಲಿ ಇರ್ತಾರಾ, ಐ ಡೋಂಟ್ ನೋ.
ಎವಾಲ್ವ್ ಆದರೆ ಬೆಟರ್, ಅದರಿಂದ ಆಚೆ ಬಂದರೆ ಬೆಟರ್. ಇಲ್ಲ ಅದೇ ಒಂದು ಸೈಕಲಲ್ಲಿ ಇಲ್ಲ ಪರವಾಗಿಲ್ಲ, ನನಗೆ ಐಡೆಂಟಿಟಿನೇ ಬೇಡ, ನನಗೆ ಬೇಕಾಗಿರೋ ದುಡ್ಡು ಅವ್ರು ಕೊಡ್ತಾ ಇದ್ದಾರೆ, ನಾನು ಇಸ್ಕೊತಾ ಇದ್ದೀನಿ, ಇಲ್ಲ ಅವ್ರು ನನಗೆ ಹೆಲ್ಪ್ ಮಾಡ್ತಾರೆ ನಾನು ಅದನ್ನ ತೊಗೊತೀನಿ ಅಂತಂದರೆ ವಿ ಕೆ ನಾಟ್ ಡೂ ಎನಿಥಿಂಗ್ ಅಲ್ವಾ. ಸೊ ಈ ತಪ್ಪನ್ನ ಕಲ್ತ್ಕೊಂಡ್ರೆ ಅವ್ರಿಗೆ ಒಳ್ಳೆ ಬ್ಯೂಟಿಫುಲ್ ಲೈಫ್ ಸಿಗುತ್ತೆ, ಇಲ್ವಾ? ಇಟ್ಸ್ ಅಪ್ ಟು ದೆಮ್. ಸೊ ಯಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದೆ. ಇಷ್ಟ ಆಗಿದ್ರೆ ಕರ್ಮ ಅಂತ ಕಾಮೆಂಟ್ ಮಾಡಿ, ಓಕೆನಾ? ಕರ್ಮ, ಸೊ ದಟ್ ಐ ಕ್ಯಾನ್ ಗೆಟ್ ಇಟ್ ದಟ್ ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದೆ. ಸೊ ಥ್ಯಾಂಕ್ ಯು ಸೊ ಮಚ್, ಲವ್ ಯು ಆಲ್. ತುಂಬ ಜಾಸ್ತಿ ಎಳಿಲಿಲ್ಲ ಅನ್ಕೊತೀನಿ, ಜಾಸ್ತಿ ಎಕ್ಸಾಜರೇಟ್ ಮಾಡಿಲ್ಲ ನಾನು ವೀಡಿಯೋನ, ತುಂಬ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಿದ್ದೀನಿ ಅಂತ ನನ್ನ ಪ್ರಕಾರ ಅನ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್, ಲವ್ ಯು ಆಲ್. ಹ್ಯಾವ್ ಅ ಗ್ರೇಟ್ ಡೇ. ಬಾಯ್.